ಧ್ರುವ ಸರ್ಜಾ ನಟನೆಯ KD ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಈ ಸಿನಿಮಾದ ಟ್ರೇಲರ್ ಇತ್ತೀಚೆಗೆ ಬಿಡುಗಡೆ ಆಗಿತ್ತು. ಬೆಂಗಳೂರಿನ ಸ್ಟಾರ್ ಹೋಟೆಲ್ನಲ್ಲಿ ಚಿತ್ರತಂಡದ ಕಲಾವಿದರು ಮತ್ತು ತಂತ್ರಜ್ಞರ ಸಮ್ಮುಖದಲ್ಲಿ ಟ್ರೇಲರ್ ಅನಾವರಣ ಮಾಡಲಾಗಿತ್ತು. ಟ್ರೇಲರ್ ನೋಡಿದ ಪ್ರೇಕ್ಷಕರು ಮಿಶ್ರ ಪ್ರತಿಕ್ರಿಯೆಯನ್ನು ನೀಡಿದರು. ಆದರೆ ಈಗ ಒಂದು ಅನಿರೀಕ್ಷಿತ ಸಂಗತಿ ನಡೆದಿದೆ. 2 ದಿನದ ಹಿಂದೆ ಬಿಡುಗಡೆಯಾಗಿದ್ದ KD ಟ್ರೇಲರ್ ಇದೀಗ ಯೂಟ್ಯೂಬ್ನಲ್ಲಿ ಕಾಣಿಸ್ತಿಲ್ಲ. ಆ ಮೂಲಕ KVN ಪ್ರೊಡಕ್ಷನ್ಸ್ ಸಂಸ್ಥೆಗೆ ಮತ್ತೊಂದು ವಿಘ್ನ ಎದುರಾದಂತೆ ಆಗಿದೆ. ಕಾಕತಾಳೀಯವು ಅನ್ನುವಂತೆ KVN ಪ್ರೊಡಕ್ಷನ್ಸ್ ನಿರ್ಮಾಣ ಮಾಡಿದ ಸಿನಿಮಾಗಳಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗ್ತಾ ಇದೆ. ದಳಪತಿ ವಿಜಯ್ ನಟನೆಯ ಜನನಾಯಕನ್ ಸಿನಿಮಾ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಆಗಿತ್ತು. ಅದರ ಜೊತೆಗೆ ಕೆಲ ಸಿನಿಮಾದ ದೃಶ್ಯಗಳು ವೈರಲ್ ಕೂಡ ಆಗಿತ್ತು. ಇದು ಸಿನಿಮಾ ತಂಡಕ್ಕೆ ಮತ್ತು ಪ್ರೊಡಕ್ಷನ್ಸ್ಗೆ ದೊಡ್ಡ ತಲೆನೋವನ್ನು ತಂದಿತ್ತು. ಜೊತೆಗೆ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಬಿಡುಗಡೆಯನ್ನು ಕೂಡ ಯುದ್ಧದ ಕಾರಣಕ್ಕೆ ಮುಂದೂಡೋದು ಅನಿವಾರ್ಯ ಆಗಿತ್ತು. ಈಗ KD ಸಿನಿಮಾಗೂ ಸಂಕಷ್ಟ ಆಗಿದೆ. ಈ ಮೊದಲು ಬಿಡುಗಡೆಯಾಗಿದ್ದ ಸರ್ಸೆ ನಿನ್ನ ಸೆರಗ ಹಾಡಿಗೆ ವಿರೋಧ ವ್ಯಕ್ತವಾದ ಕಾರಣಕ್ಕೆ ಆ ಸಾಂಗನ್ನು ಡಿಲೀಟ್ ಮಾಡಬೇಕಾಯಿತು. ಕೆಲವೇ ದಿನಗಳ ಹಿಂದೆ KD ಸಿನಿಮಾಗೆ ಸೆನ್ಸಾರ್ ಸಮಸ್ಯೆ ಆಗ್ತಾ ಇದೆ ಅಂತ ನಿರ್ದೇಶಕ ಪ್ರೇಮ್ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದರು. ಆದರೆ ಇದೀಗ ಇದರ ಎಲ್ಲದರ ಬೆನ್ನಲ್ಲೇ ಟ್ರೇಲರ್ಗೂ ಕೂಡ ವಿಘ್ನ ಎದುರಾಗಿದೆ. ಟ್ರೇಲರನ್ನು ಪ್ರೈವೇಟ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಈ ಬಗ್ಗೆ ನಿರ್ಮಾಣ ಸಂಸ್ಥೆಯೇ ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಂಡಿದೆ. ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಬಿಡುಗಡೆಯಾದ KD ದಿ ಡೆವಿಲ್ ಟ್ರೇಲರ್ನಲ್ಲಿ ಪ್ರಮಾಣೀಕರಣ ಪ್ರಕ್ರಿಯೆಯ ಸಮಯದಲ್ಲಿ ಅಚಾತುರ್ಯದಿಂದ ಕೆಲವು ಅಪ್ರಾಮಾಣಿಕ ಅಂಶಗಳು ಸೇರ್ಪಡೆಯಾಗಿದ್ದು, ಆದ್ದರಿಂದ ನಾವು ಈ ಟ್ರೇಲರನ್ನು ತೆಗೆದುಹಾಕಿದ್ದೇವೆ ಮತ್ತು ಪ್ರಮಾಣೀಕರಣದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಪರಿಷ್ಕರಿಸಿದ ಆವೃತ್ತಿಯನ್ನು ಶೀಘ್ರದಲ್ಲೇ ಅಪ್ಲೋಡ್ ಮಾಡಲಿದ್ದೇವೆ. ಈ ಅಚಾತುರ್ಯಕ್ಕೆ ನಾವು ಪ್ರಾಮಾಣಿಕವಾಗಿ ವಿಷಾದಿಸ್ತೇವೆ ಮತ್ತು ಎಲ್ಲ ಪ್ರಮಾಣೀಕರಣ ನಿಯಮಗಳನ್ನು ಪಾಲಿಸಲು ನಾವು ಸಂಪೂರ್ಣವಾಗಿ ಬದ್ಧರಿದ್ದೇವೆ ಅಂತ X ಖಾತೆಯಲ್ಲಿ ಪೋಸ್ಟ್ ಮಾಡಲಾಗಿದೆ. ಏಪ್ರಿಲ್ 30ರಂದು KD ಸಿನಿಮಾ ಬಿಡುಗಡೆ ಆಗಬೇಕಿದೆ. ಅದಕ್ಕಾಗಿ ಚಿತ್ರತಂಡ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಆದರೆ ಟ್ರೇಲರ್ ತೆಗೆದು ಹಾಕಿರೋದ್ರಿಂದ ಅಭಿಮಾನಿಗಳಿಗೆ ರಿಲೀಸ್ ದಿನಾಂಕದ ಬಗ್ಗೆ ಅನುಮಾನ ಮೂಡುವಂತಾಗಿದೆ. ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಜೊತೆ ರೇಷ್ಮಾ ನಾಣಯ್ಯ, ರಮೇಶ್ ಅರವಿಂದ್, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ರವಿಚಂದ್ರನ್, P. ರವಿಶಂಕರ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.